ಅರ್ಜುನ ವರ್ಮನ ಭೂಗತ ಲೋಕದ ಸಾಮ್ರಾಜ್ಯದ ಅಡಿಪಾಯವನ್ನ ಅಲುಗಾಡಿಸಲಿಕ್ಕೆ ಯಾಕೆ ಗೊತ್ತೇನೋ ನಿನಗೆ? शेर कभी कुत्तों से नहीं डरता बेटा। आवाज नीचे अर्जुन वर्मा, आवाज नीचे, ऊंची आवाज इंस्पेक्टर को पसंद नहीं। क्या कहा था? जिस दिन ये वर्दी पहना है उस दिन से आज तक मेरे जैसे शेरों को इस दुनिया में मैं बहुत देखा है वर्मा। एक बात कान खोल के सुन ले वर्मा, तेरे जैसा शेर को इस इलाके में बंद करने का ये मैं अच्छी तरीका जानता हूँ। ಒಂದಲ್ಲ ಒಂದು ದಿನ ಈ ನಿನ್ನ ವೃತ್ತಿಗೆ ಕೂಡಿ ಬರಂತೆ ಸುಂದರವಾದ ಮುಹೂರ್ತ ನಡೆಯುವುದು ಈ ಸುಜೇಂದ್ರನ ಗುಪ್ತ ಕೂಡ ನಿನ್ನ ಗುಪ್ತ ಗೂಢೋತ್ಥದ ಗತಿಯನ್ನೇ ಬದಲಿಸಬಲ್ಲ ಗೌರವ ಅರ್ಜುನ ವರ್ಮ ರಚಿಸಿದ ಈ 7 ಸುತ್ತಿನ ಕೋಟೆಯ ಚಕ್ರ ವ್ಯೂಹವನ್ನ ವಿಚಾರ ಮಾಡಬೇಕಾಗಿತ್ತು. ಒಮ್ಮೆ ಇಲ್ಲಿಗೆ ಎಂಟ್ರಿ ಕೊಟ್ಟಿದೀಯಾ ಅಂದಮೇಲೆ ಶರಣಾಗುವುದೇ ನಿನ್ನ ರಾಜಧರ್ಮ. ಮಿಸ್ಟರ್ ವರ್ಮಾ, ಹಣಕ್ಕೋಸ್ಕರ ಅಮಾಯಕ ಮಗುವನ್ನು ಅಪಹರಿಸಿ ಈ ರೀತಿ ಚಿಂತೆಯಿಂದ ನೀಡುತ್ತಿರುವೆಲ್ಲ, ನೀನೇನು ಮನುಷ್ಯನ ಮೃಗನ? ಲೇಖಾಳ ಹೇಳೋ ಇನ್ಸ್ಪೆಕ್ಟರ್ ಸುಚೇಂದ್ರನಿಗೆ ನಾವು ಯಾರು ಅಂತ. ಮಿಸ್ಟರ್ ಸುಚೇಂದ್ರ, ಇವನು ಮನುಷ್ಯ ರೂಪದ ಮೃಗಗಳು. ಇಡೀ ಸಮಾಜವೇ ಹಣಕ್ಕಾಗಿ ತನ್ನನ್ನ ತಾನು ಮಾರಿಕೊಳ್ತಾ ಇರುವಾಗ ಯಕಸ್ಸಿದಂತಹ ಮನುಷ್ಯರನ್ನು ಕಿಡ್ನಾಪ್ ಮಾಡುವ ಮೂಲಕ ನೂರಾರು ಕೋಟಿ ರೂಪಾಯಿಗಳನ್ನ ಗಳಿಸ್ತಾ ಇರುವಂತಹ ಮಾನವ ರೂಪದ ಮೃಗಗಳು. ಎಲ್ಲಿಯವರೆಗೆ ಈ ಸರ್ಕಲ್ ಇನ್ಸ್ಪೆಕ್ಟರ್ ಸುಜೇಂದ್ರ ಇರ್ತಾನೋ ಅಲ್ಲಿಯವರೆಗೆ ಕಾನೂನಿಗೆ ದ್ರೋಹ ಬಗೆಯಲು ಅದೆಂದಿಗೂ ಯಾರಿಂದಲೂ ಸಾಧ್ಯವಿಲ್ಲ. ಯಾತ್ರಪ್ಪ ಅರ್ಜುನ ವರ್ಮ? ಮಿಸ್ಟರ್ ಸುಚೇಂದ್ರ, ದೇವರ ಬಳಿದ ಅಧಿರಾಜ ದೇವೇಂದ್ರ ಧಳಗಿರುವುದು ಈ ಅರ್ಜುನವರನ್ನ ಭೂಗತ ಸಾಮ್ರಾಜ್ಯದ ಅಡಿಪಾಯವನ್ನ ಅಲುಗಾಡಿಸಲಿಕ್ಕೆ ಮಗನೇ ಈ ಜಾಮದಲ್ಲಿ ಸಾಧ್ಯ ಇಲ್ಲ. ಹೆಚ್ಚಾಕೋದನ್ನೆಲ್ಲ ನನ್ನ ತಲೆ ಬಿಸಿ ಮಾಡಬೇಡ, ನೇರವಾಗಿ ವಿಷಯಕ್ಕೆ ಬಾ. ಈ ಮಗುವಿನ ಜೀವ ನಿನಗೆ ಬೇಕು ಅಂದ್ರೆ 10 ಲಕ್ಷ ರೂಪಾಯಿಗಳನ್ನ ನನ್ನ ಕೈಗಿತ್ತು ಹಿಂದೆ ನೋಡ್ದೆ ವಾಪಸ್ ಹೋಗ್ತಾ ಇರಬೇಕು. ತಗೋ ವರ್ಮ, ನಿನ್ನ ಕರ್ಮದ ಸಾಮ್ರಾಜ್ಯಕ್ಕೆ ಧರ್ಮದ ಹಣ. ಇರಬೇಕು. ನಿನ್ನ
ನಿನ್ನಂತಹ ಖಾಕಿ ತೊಟ್ಟ ಕಾನೂನು ರಕ್ಷಕರು. ಅರ್ಜುನ ವರ್ಮ ಬಯಸುವುದು ಕೂಡ ಇಂತಹದ್ದೇ ಸುಂದರ ಕಾಂಡ. ನೀನೇನಾದ್ರೂ ಧರ್ಮ 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 ಎಂದು ಧರ್ಮದ ದಾರಿಯಲ್ಲಿ ನಡೆಯಲು ಪ್ರಾರಂಭಿಸಿದೆಯಾ? ಇಲ್ಲಿ ನಡೆಯುವುದೇ ಯುದ್ಧಕಾಂಡ, ರಣಘೋರ ಯುದ್ಧಕಾಂಡ. ಮಿಸ್ಟರ್ ವರ್ಮಾ, ಖಂಡಿತ ಇನ್ನೊಮ್ಮೆ ಬರುವೆ. ಕರ್ಮಕಾಂಡದ 2ನೇ ಅಧ್ಯಾಯದಲ್ಲಿ ನಿರೀಕ್ಷಿಸ್ತಾ ಇರು. ನೀ ನಡೆಯುವ ಹೆಜ್ಜೆ ಹೆಜ್ಜೆಯ